ಚಂಪ ನೀವು ಮುಲಾಮ್ ಹಚ್ತಾ ಇರೋದು ತಲೆನೋವು ಹೋಗೋದಕ್ಕೋ ಇಲ್ಲ ಇನ್ನೂ ಜಾಸ್ತಿ ಆಗೋದಕ್ಕೋ? ತಲೆನೋವು ಜಾಸ್ತಿ ಆಗೋದಕ್ಕೆ ಬೇರೆ ಮುಲಾಮ್ ಇದೆಯಾ? ಯಾಕಿಲ್ಲ, ಒಂದು ಸಲ ಸಂಸಾರದ ತಾಪತ್ರೆಯ ತಲೆ ಕಟ್ಕೊಂಡ್ಬಿಟ್ಲೆ ತಲೆ ನೋವು ಅನ್ನೋದು ತನ್ನ ತಾನೇ ಬಂದ್ಬಿಡುತ್ತೆ. ಮತ್ತೆ ಈ ಮುಲಾಮ್ ಏನ್ ಮಾಡ್ಲಿ? ಓಲಿಗೆಸಿ ಹೋಗೆ. ಏನೇ ಯಜಮಾನ್ರೆ, ಅತ್ತೆಯವ್ರ ತಲೆನೋವು ಅಂತ ಒತ್ತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಲಿಲ್ಲ ನೀವಂತ ಮಗ ಅಂತೀನಿ. ಹಳೆ ತಲೆ ಕಣೆ, ಇನ್ನೆಷ್ಟು ದಿವಸ ಬಾಳಿಕೆ ಬರುತ್ತೆ? ಅದನ್ನ ನೋಡ್ರ ರಂಗಮ್ಮ, ಅವನೇ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ, ನೀನು ಈಗಿಂದೀಗಲೇ ಕಾಡ್ಗೆ ಹೋಗಿ ಹುಲಿ ಹಾಲು ಕರ್ಕೊಂಬ ಅಂದ್ರೆ ನಮ್ಮ ತಾಯಿನಿ ನನ್ನ ಕೈಯಿಂದ ಆಗಲ್ಲ. ಇಷ್ಟಕ್ಕೂ ಹುಲಿ ಹಾಲು ಕರಿಯ ನರಸಿಂಹನ ಪಾಲಿ ಡಿಪಾರ್ಟ್ಮೆಂಟ್ ಒಳಗಡೆ ಹಾಕ್ಬಿಟ್ಟವ್ರು. ಹೋಗಿಲ್ಲ ಅಂತೇನಂತೆ, ಝೂಗ್ ಹೋಗಿ ಅಲ್ಲೂ ಹುಲಿ ಇರುತ್ತೆ. ಝೂನಲ್ಲಿರೋ ಹುಲಿ ನನ್ನ ನೋಡ್ಕೊಳ್ಳೆ, ಬಾರ ರಾಜ್ಕುಮಾರ ಬಂದೇನ ಬಾ, ಹಾಲು ಹಿಂಡ್ಕೊಂಡು ಹೋಗಂತ ಒಂದು ಬಾಟ್ಲ ಕೊಟ್ಬಿಡುತ್ತೆ. ಯಾವ ಜಮಾನದಲ್ಲ ದಳ ಇವಳು. ಇತ್ತೀಚೆಗೆ ನೀನು ಝೂಗ್ ಹೋಗಿದ್ದೇನೆ, ಆ ಮೈಸೂರು ಇಟ್ಕೆಗೂಡು ಸ್ವಾಮಿ ಕೇಳಿ ನೋಡು, ಅದ್ರ ಕತೆ ಹೇಳ್ತಾನೆ. ಇತ್ತೀಚೆಗೆ ಆ ಝೂನಲ್ಲಿ ಕಣು ತುಂಬ ಹುಲಿ ನೋಡಕ್ಕೆ ಬಿಡಲ್ಲ ಕಣೆ, ಹಾಲು ಕರೆಯಕ್ಕೆ ಬಿಟ್ಬಿಡ್ತಾನೆ. ಹಾಳಾಗೋಗ್ಲಿ, ಯಾರು ಡಾಕ್ಟರ್ ನಾನು ಕಳ್ಸೋ, ಈ ತಲೆನೋವನ್ನ ವಾಸಿ ಮಾಡಿಸೋ, ಇಲ್ಲ ಅಂದ್ರೆ ನಿನ್ ತಲೆಗೆ ಡಿಚ್ಚಿ ಹೊಡೆದು ನನ್ನ ತಲೆನೋವನ್ನ ನಿನ್ ತಲೆಗೆ ಬಲ್ಗಾಯಿಸ್ಬಿಡ್ತೀನಿ. ಗಂಡಗರೇಶ್ವರ, ದಿನಕ್ಕೆ ಏನಾದ್ರೂ ಒಂದು ಖರ್ಚಿಗೆ ದಾರಿ ಮಾಡ್ಬಿಡ್ತೀಯಲ್ವ ನೀನು? ಆಡು ಇನ್ನೆಷ್ಟು ದಿವಸ ಆಟ ಆಡ್ತೀಯ? ದಂಡಪಿಂಡಿಗಳ ಏನಪ್ಪ ರಂಗ ಕರ್ತಿದ್ದು? ಅದೇ ಕಣ ನೀನು ಮನೆ ತುಂಬಿಸ್ಕೊಂಡ್ರಲ್ಲ, ಅದೇ ಕಣ ನಮ್ಮಮ್ಮ. ಅದೇ ಕಣಲೆ ನಿಮ್ ರಂಗತ್ತಗೆ ಸಿಕ್ಕಾಪಟ್ಟೆ ತಲ್ಲ ಮುಂಚೆ. ಅದಕ್ಕೆ ನಾನೇನ್ ಮಾಡ್ಲಿ? ಏನ್ ಮಾಡ್ತೀನಿ, ಒಂದ್ ಕೆಲಸ ಮಾಡು, ಫ್ಯಾನ್ ಇದೆಯಲ್ಲ ಅಂತ ತೆಗೆದ್ಬಿಡ್ರ, ರಂಗಮ್ಮ ಹತ್ರ ಒಂದು ಹಳೆ ಸೀರೆ ಇದ್ರೆ ತಗೊಳ್ರ, ಅಲ್ಲೊಂದು ಜೋಕಾಲಿ ಕಟ್ರ, ಅದರಲ್ಲಿ ರಂಗಮ್ಮನ ಕೂರಿಸಿ ಜೋಜೋಲಾಲಿ ಜೋಜೋಲಾಲಿ ತೂಗ್ರಪ್ಪ. ಸರಿ ಬರ. ಹೋಗಿ 3-in-1 ಡಾಕ್ಟರ್ ಕರ್ಕೊಂಡ್ಬರ್ರ. ಪಾಂಡುರಂಗ, ಆ 3-in-1 ಡಾಕ್ಟರ್ ಕೊಟ್ಟಿರೋ ಯಾವ ಔಷಧಿಯಿಂದ ಯಾರಿಗೆ ಯಾವ ರೋಗ ವಾಸಿ ಆಗಿದ್ಯೋ? ಬಾಬಾ, ಚೀಪಾಗಿ ಸಿಗ್ತಾರೆ ಅಂತ ಯಾವಾಗ್ಲೂ ಅವ್ರನ್ನೇ ಕರೆಸ್ತಿರಲ್ಲ, ಇಷ್ಟಕ್ಕೂ ತಲೆನೋವು ಬಂದಿರೋದು ಯಾರಿಗೆ? ಯಾರಿಗೆ ಯಾರಾಗ್ರಿ? ನಮ್ಮಮ್ಮಂಗೆ. ನಿಮ್ಮಮ್ಮಂಗೆ? ನಮ್ಮಮ್ಮ ನಿಮ್ಗೇನಾಗ್ತದೆ? ಹೆಣ್ಣು ಕೊಟ್ಟು ಅತ್ತೆ ತಾನೆ ಲೇ, ಅವ್ರನ್ನೇನು ಕಾಂಜಿ ಪಿಂಜಿ ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ರೇನ್ರು? ತಲಾಂತರದಿಂದ ನಮ್ಮ ಕುಟುಂಬನ ಕಾಪಾಡ್ಕೊಂಡು ಬಂದಿದ್ರೆ ಅಂತ ವೈದ್ಯರ ಬಗ್ಗೆ ಅರಿವಿಲ್ದೇನೆ ಮಾತಾಡ್ತೀಯೇನೋ, ಅಸಕ್ತಾಳ ಅವಿವೇಕಿ ತಂದು. ಯಾವುದೇ ಕಾರಣಕ್ಕೂ 3-in-1 ಡಾಕ್ಟರ್ನ ಕರ್ಸೋದು ಬೇಡ. ಗೊತ್ತುಬಿಟ್ಲಾ? ಅದಾರೋ ಕಾಡು ಔಷಧಿ ಕೊಡ್ತಾರೆ, ನೇಟಿವ್ ಡಾಕ್ಟರ್ ಅಂತ ಹೇಳ್ತಿದ್ರಲ್ಲ, ಅವ್ರನ್ನ ಕರ್ಸೋ. ಡಾಕ್ಟರ್ ಪಿಳ್ಳಯ್ಯ ಅವರು ಇಂಥದ್ರಲ್ಲೆಲ್ಲ ಹೆಸರುವಾಸಿ. ಅವರು ಒಂದೇ ಒಂದ್ಸಲ ಎಣ್ಣೆ ಹಾಕೊಂಡು ನೀವ್ದ ಅಂದ್ರೆ ಎಂತ ತಲೆನೋವು ಬಂದಿದ್ರು ಮಂಗ ಬಾಯ ಆಗ್ಬಿಡ್ಬೇಕು. ಅಲ್ಲ ಕಣ್ರ, ಈಗ ಪಾಪ ಅವ್ರ ಬಡ್ಜೆಟ್ ಏನೋ ಏನ್ ಕತೆನೋ ಯಾರಿಗೂ ಗೊತ್ತಿಲ್ಲ. ಅದು ಅಲ್ದಾನೆ ನಮ್ದೆಲ್ಲ ಲೋ ಬಜೆಟ್ ಅಲ್ವಾ, ಸುಮ್ಮನೆ ಯಾಕೆ ಬೇಕು ಇಲ್ಲಿ ದಿವಸ ಬರೀ ನಮ್ಮ 3-in-1 ಡಾಕ್ಟರ್ ಎತ್ತಕೊಂಬನ್ನಿ, ಅಲ್ಲ ವಾಸಿ ಮಾಡ್ಬಿಡಿ. ಅತ್ತೆ ಹೆಡ್ಡೇಕ್ ಬಂದು ಸಾಯ್ತಾ ಇದಾರೆ, ಅವ್ರು ಕ್ಯೂರ್ ಆಗ್ಬೇಕೋ ಬೇಡವಾ? ಅಯ್ಯ, ಈ ಜುಗ್ಗ ನನ್ನ ಮಗ ನೀನಮ್ಮ ಕೇಳ್ತೀಯ? ದಂಡ ಪಿಂಡಿಗಳ ಹೋಗಿ ಆ ಪಿಳ್ಳೆಯ ಡಾಕ್ಟರ್ನೇ ಕಳ್ಕೊಂಡ್ ಬಂದ್ರು. ಸುಮ್ಮ ಕರ್ಕೊಂಡ್ಬಿಡ್ತಾರ. ಇವಳು ಯೋಗ್ಯತೆ ನನಗೆ ಗೊತ್ತಿಲ್ವಾ? ಏನ್ರ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ಕೈ ಬಿಸ್ಕೊಂಡ್ ಬರ್ತಾ ಇದ್ದೀರಾ? ಬಾಬಾ, ಡಾಕ್ಟ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಬನ್ನಿ ಅಂತ ಕರೆದ್ವಿ, ನನಗೆ ನಿಮ್ ಮನೆ ಗೊತ್ತು, ಬರ್ತೀನಿ ಅಂತ ಹೇಳ್ಕೊಳ್ಸಿದ್ರು. ಎಮರ್ಜೆನ್ಸಿ ಕೇಸ್ ಅಂತ ಕರ್ಕೊಂಡ್ ಬರ್ಬೇಕಿತ್ತ. ನೀವು ಕರೆದ ತಕ್ಷಣ ಎಗರ್ಕೊಂಡು ಬರೋದಕ್ಕೆ ಅವ್ರನ್ನೇ 3-in-1 ಡಾಕ್ಟರ್ ಅನ್ಕೊಂಡ್ರ? ಡಾಕ್ಟರ್ ಕೆಲಸದ ಅರ್ಥ ಏನಾದ್ರೂ ಅವ್ರಿಗೆ ಗೊತ್ತಿದೆಯಂತೇನಾ? ಡಾಕ್ಟರ್ ಅಂದ್ರೆ ಹೆಂಗಿರ್ಬೇಕು? ಕರೆದ ತಕ್ಷಣ ಓಡ್ ಬಂದ್ಬಿಡ್ಬೇಕಂದ್ರ. ಅದೇ ನಮ್ಮ 3-in-1 ಡಾಕ್ಟರ್ಗೆ ಒಂದು ಮಿಸ್ ಕಾಲ್ ಕೊಡ್ರ, ಏನು ಅಂತ ಹೇಳಿ ಹೆಣ ಕೊಯ್ದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತಾರೆ ಗೊತ್ತಾ? ಅದಕ್ಕೆ ಅವ್ರನ್ನ ಹೆಣ ಕುಯ್ಕೊಂಡಿರೋದು. ಎಷ್ಟು ಜನ ಇದ್ದೀರಲ್ಲ, ಇದ್ರಲ್ಲಿ ಯಾರು ಪೇಷಂಟ್? ಡಾಕ್ಟ್ರೇ, ನಾನೇ ಪೇಷಂಟ್. ಬುದ್ಧಿ ಇಲ್ವೇನ್ರಯ್ಯ ನಿಮ್ಗೆ? ಸತ್ತವ್ರ ಮುಂದೆ ಹೇಳೋದಕ್ಕೆ ನಿಂತ್ಕೊಳ್ತಾರಲ್ಲ, ಆ ತರ ನಿಂತ್ಕೊಂಡಿದ್ದೀರಲ್ಲ. ಬಂದ್ರೆ ಈ ಕಡೆ ಏನ್ ಮನೇನೋ ಫ್ರೀ ಹಾಸ್ಟ್ಲು ಔಟ್. ಏನಮ್ಮ, ಏನ್ ಪ್ರಾಬ್ಲಮ್ಮು? ತಲೆನೋವು. ಎಷ್ಟು ದಿನದಿಂದ? 3 ದಿನದಿಂದ ಎಲ್ಲಿ ನೋವು? ತಲೆನೋವು. ತಲೆ ಸರಿ, ನೋವು ಸರಿ, ಎಲ್ಲಿ ನೋವು? ಇರೋದೇ ಒಂದು ತಲೆ, ಅದೇ ತಲೆನೋವು. ಅದೇ ನೋವು ಸರಿ, ಒಳಗಡೆ ನೋವು ಹೊರಗಡೆ ನೋವು? ಹೊರಗಡೆ ನೋವು ಎಲ್ಲಿ ಗೊತ್ತಾಗುತ್ತೆ ಡಾಕ್ಟ್ರೇ? ತಲೆ ಒಳಗ ನೋವು. ನೋಡ್ರಯ್ಯ, ಇಷ್ಟು ಬಾಯಿ ಬಿಡ್ಕೋದಕ್ಕೆ ನಾವು ಎಷ್ಟು ಬಾಯಿ ಬಡ್ಕೋಬೇಕು ಅಂತ ಏನು ತಲೆ ಕೆಡ್ಸ್ಕೊಬಿಡ್ರಯ್ಯ, ಜಸ್ಟ್ ತಲೆ ನೋವು ಅಷ್ಟೇ. ಇಷ್ಟೊತ್ತವರೆಗೂ ನಮ್ಮ ತಾಯಿಯವರು ಕಣ್ಣು ತಕ್ಕೊಂಡೇ ಇದ್ರು, ಏಕೆ ಕಣ್ಣು ಮುಚ್ಕೊಂಡ್ಬಿಟ್ರಲ್ಲ?
ಏನು ಹೋಗೇ ಬಿಟ್ರ ಏನು ಸುಡ್ಗಾಡ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಸುಮ್ಮನೆ ನಿಂತ್ಕೊಳ್ರಿ. ಅದು ಏನು ಸುಡ್ಗಾಡ ಟ್ರೀಟ್ಮೆಂಟ್ ಏನೋ ನಾಡಿ ಆಡ್ತಾ ಇದೆಯೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಗಾಡಿ ಆಡ್ತಾ ಇದೆ, ಗಾಳಿ ಆಡ್ತಾ ಇದೆ. ಔಷಧಿ ತಲೆಯಿಂದ ಶರೀರದ ಒಳಗಡೆ ಇಳಿತಾ ಇದೆ. ದಂಡ ಪಿಂಡಿಗಳು ಹೋಗ್ರೋ ಬೇಗ ಹೋಗಿ 3-in-1 ಡಾಕ್ಟರ್ ಕರ್ಕೊಂಬರ್ರೋ. ಅವಿ ಸ್ವಲ್ಪ ವೇಟ್ ಮಾಡಿ, ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ಕೆಲವರು ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ಇಂದ ಪೇಷಂಟ್ಗಳು ಗೊಟ್ಟಕ್ಕೆ ಅಂದ್ಬಿಟ್ಟವ್ರೆ. ಈ ಡಾಕ್ಟ್ರು ಪಿಳ್ಳಯ್ಯ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ವಾಸಿ ಆಗ್ಲೇಬೇಕು. ನಮ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಸರ್. ಯಾವುದಕ್ಕೂ ನಮ್ಮ 3-in-1 ಡಾಕ್ಟರ್ ನಮ್ಮ ಒಂದ್ಸಲ ಕರ್ಸ್ಬಿಡ್ತೀನಿ. ಮಗನೇ, ರಂಗಮ್ಮ ನೀನ ಮಾತಾಡ್ತಿರೋದು? ಹೌದು ಕಣೋ ಮಗನೇ, ನಾನೇ ಮಾತಾಡಿದ್ದು. ಆನಂದವಾಗಿದೆ, ಹಿತವಾಗಿದೆ, ತಲೆನೋವು ಪೂರ್ತಿ ವಾಸಿ ಆಗೋಯ್ತು. ಇದಕ್ಕೇನು ಹೇಳ್ತೀರಿ ಡಾಕ್ಟ್ರೆ? ನಿಮ್ಮ ಕೈ ಚಳಕ ಏನು ಅಂತ ನನಗೆ ಇವತ್ತು ಗೊತ್ತಾಗೋಯ್ತು ಕಣ್ರಿ. ಅದು ಫೀಸ್ ಇದೆಯಲ್ಲ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ರೆಗ್ಯುಲರು ನಮ್ಮನೆಗೆ ನಿಮ್ಮನ್ನ ಕಳಿಸ್ತೇನೆ. ಏನು ಯೋಚನೆ ಮಾಡಬೇಡಿ, ನಾನು ವಯಸ್ಸಾದವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಫೀಸ್ ತಗೊಳಲ್ಲ. ಬೈದ್ಬಿಟ್ಟೆ ಕಣ್ರಿ, ಬೇಜಾರಾಗ್ಬಿಡಿ. ಡಾಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವೆಲ್ಲ ಸ್ವಲ್ಪ ಸೇಡಲ್ಲಿದೆ. ನಾನು ಇವ್ರ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ನಿಮ್ಮ ಕೆನ್ನೆಗಳು ಯಾಕೆ ಕುಂಬಳಕಾಯಿ ಥರ ಊದ್ಕೊಂಡ್ಬಿಟ್ಟಿದೆಯಲ್ಲ? ಸಮಸ್ಯೆ ಇದೆ ನಿಮಗೆ? ನೀವು ನನ್ನ ಕ್ಲಿನಿಕ್ಗೆ ಒಂದ್ಸಲ ಬನ್ನಿ. ಕುಂಬಳಕಾಯಿ ಥರ ಊದ್ಕೊಂಡಿರೋ ನಿಮ್ಮ ಕೆನ್ನೆನ ನೈಸ್ ರೋಡ್ ಥರ ನೈಸ್ ಥೆರಪಿ ಕೊಟ್ಟು ನೈಸ್ ಮಾಡ್ಬಿಡ್ತೀನಿ. ಟೈಮ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಆರಾಮಾಗಿ. ಥ್ಯಾಂಕ್ ಯು ಡಾಕ್ಟ್ರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಗುಟ್ಟಾಗಿ ಮಾತಾಡ್ಬೇಕಾಗಿತ್ತು. ಗುಟ್ಟು ರಟ್ ಆಗ್ಬಾರ್ದು. ನೀವೆಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಡಾಕ್ಟ್ರೇ, ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದರೂ ನನ್ನ ಸೊಂಟದ ಸಮಸ್ಯೆ ಬಗೆಹರಿತಾನೇ ಇಲ್ಲ. ಸೊಂಟ ಚೆನ್ನಾಗೇ ಇದೆಯಲ್ಲ, ಸೊಂಟಕ್ಕೆ ಏನಾಯ್ತು? ಸ್ಲಿಪ್ ಡಿಸ್ಕು ಓ, ಸ್ಲಿಪ್ ಡಿಸ್ಕ್. ನೀವು ಬೆಳಗ್ಗೆ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ನೀವು ಯಾವುದಕ್ಕೂ ಒಂದ್ಸಲ ನನ್ನ ಕ್ಲಿನಿಕ್ಕಿಗೆ ಬನ್ನಿ. ನಾನು ನಿಮ್ಮ ಸೊಂಟಕ್ಕೆ ಮುಲಾಮ್ ಹಚ್ಚಿ ಮಸಾಜ್ ಮಾಡಿ ನಿಮ್ಮ ಸೊಂಟನ ಬಳುಕುವ ಬಳ್ಳಿ ಮಾಡ್ಬಿಡ್ತೀನಿ. ಕಾಪಾಡ್ರೆ ಡಾಕ್ಟ್ರ್ ಇಲ್ವಾ? ಡಾಕ್ಟರ್ ಬಂದ್ರೆ ಏನಿದೆ ಮೋತರ? ನೋಡಿ, ಮನುಷ್ಯನಿಗೆ ಬಾಡಿ ಫಿಟ್ನೆಸ್ ಅನ್ನೋದು ಬಹಳ ಮುಖ್ಯ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಇದೆ. ಹಾಗಾಗಿ ನಾನು ಫ್ರೀಯಾದಾಗೆಲ್ಲ ಎಕ್ಸರ್ಸೈಸ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಮಸ್ಯೆ ಏನು? ಅದು ಸೊಂಟದ ಸಮಸ್ಯೆ, ಸ್ಲಿಪ್ ಡಿಸ್ಕು. ಸೊಂಟ ಸಮಸ್ಯೆ, ಸ್ಲಿಪ್ ಡಿಸ್ಕ್. ಕೆಲವು ಸಲ ವ್ಯಾಯಾಮ ಕಡಿಮೆ ಮಾಡಿದ್ರು ಈ ಥರದ ಸಮಸ್ಯೆ ಆಗುತ್ತೆ. ಮದುವೆ ಆಗೋದು ಲೇಟ್ ಆದ್ರೂ ಈ ಥರದ ಸಮಸ್ಯೆ ಆಗುತ್ತೆ. ಮುಟ್ಟನೆ ಔಷಧಿ ಕೊಡಕ್ಕಾಗಲ್ವಾ? ಅದು ಹೇಗಾಗುತ್ತೆ? ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ಫ್ಯಾಟ್ ತುಂಬಿಕೊಂಡಿದೆ ಅಂತ ಚೆಕ್ ಮಾಡ್ತಾನೆ ಔಷಧಿ ಕೊಡಬೇಕು. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಗಜಗಾತ್ರದ ಸೊಂಟನ ತಗೊಂಡು ಬೇಡ ಹತ್ರ ಬನ್ನಿ. ಡಾಕ್ಟ್ರೇ, ಇದ್ಯಾಕೋ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಅಲ್ವಾ? ನನಗೂ ಹಾಗೇ ಅನಿಸ್ತಾ ಇದೆ. ಇಂಥ ಸುಂದರವಾದ ಮುಖಕ್ಕೆ ಈ ಸೊಂಟ ಸ್ವಲ್ಪ ಜಾಸ್ತಿ. ನಾನು ಹೇಳಿದ್ದು ಅದಲ್ಲ, ನೀವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಜಾಸ್ತಿ ಅನ್ನಿಸ್ತಾ ಅಲ್ವಾ? ಯಾರಾದ್ರೂ ಬಂದು ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಷ್ಟೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣವಾ? ಒಂದು 8 ದಿನ ನಾವಿಬ್ರು ಗೋವಾಗ ಹೋಗಿ ಬಂದ್ಬಿಡೋಣವಾ? ನಿನ್ ಸೊಂಟ 8 ಇಂಚ್ ಕಡಿಮೆ ಆಗ್ಬಿಡುತ್ತೆ. ನಾನು ನಿಮ್ ಜೊತೆ ಗೋವಾಗ ಸೊಂಟ ಸಪೂರ ಅಂದ್ಕೊಂಡು ಬರ್ಲೇಬೇಕಪ್ಪ. ನಮ್ಮ ಮನೇಲಿ ದಿನ ಅಡ್ಗೆ ಮಾಡೋದು ನಾನೇ, ಅವ್ರಿಗೆಲ್ಲ ತೊಂದರೆ ಆಗಲ್ವಾ? ಹಾಗಂತ ನೀನ್ ಇಲ್ಲೇ ಇದ್ರೆ ನಿನ್ ಸೊಂಟ ಇನ್ನೂ ದಪ್ಪ ಆಗಲ್ವಾ? ಎಲ್ಲ ತಂದೆ ನಾಳೆನೆ ಹೋಗಿ ಬಂದ್ಬಿಡೋಣವಾ ಗೋವಾಗೆ? ಇಲ್ಲ ಇಲ್ಲ, ಯಾವುದಕ್ಕೂ ನಮ್ಮ ಮನೆಯವ್ರ ಮಾತು ಕೇಳ್ತೀನಿ. ತಗೋ ಈ ಆಯಿಂಟ್ಮೆಂಟ್. ಆಗಾಗ ಈ ದಪ್ಪ ಸೊಂಟ ಕಚ್ಕೊಂಡು ನಿಂತ್ಕೊಳ್ತಾ ತಗೊಳ್ಳಿ ನಿಮ್ ದುಡ್ಡು. ಇಲ್ಲಯ್ಯ, ಬುಟ್ಟಿಗೆ ಹಾಕೋಣದು ಬಹಳ ಕಷ್ಟ ಕಣಯ್ಯ. ಏನ್ ಜಜ್ಜಿದ್ಕೆ ಎಲ್ಲ ಸನ್ಮಾನ ಮಾಡಿಸ್ಕೊಂಡ್ ಬಂದಿರೋ ಹಾಗಿದೆ. ಡಾಕ್ಟರ್ ಪಿಳ್ಳಯ್ಯಂಗೆ ನಾನು ಸನ್ಮಾನ ಮಾಡಿದೆ, ಅದಕ್ಕೆ ಅವರು ನನಗೆ ಸನ್ಮಾನ ಮಾಡಿದ್ರು. ಪರಸ್ಪರ ಸಹಕಾರ ಸನ್ಮಾನನಾ? ಮತ್ತಿನ್ನೇನೆ, ಅತ್ತೆ ಹೆಡ್ಡೇಕ್ನ ಎಷ್ಟು ಬೇಗ ವಾಸಿ ಮಾಡಿದ್ರು ಅಂಥವ್ರಿಗೆ ಎನ್ಕರೇಜ್ ಮಾಡಬೇಕೋ ಬೇಡವೋ? ಆ ಡಾಕ್ಟರ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ಸನ್ಮಾನ ಮಾಡ್ತಿರ್ಲಿಲ್ಲ, ಅವಮಾನ ಮಾಡ್ತಿದ್ರಿ. ಸಾಕು ಸುಮ್ಮನೆ. ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ಗೆಲ್ಲ ಎಷ್ಟು ಒಳ್ಳೊಳ್ಳೆ ಟಿಪ್ಸ್ ಕೊಟ್ರು ಗೊತ್ತಾ? ಬಾಡಿನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಚೆನ್ನಾಗಿ ಮಾತಾಡಿದ್ರು. ಆಕ್ಚುಲಿ ಈಸ್ ಅ ವೆರಿ ಗುಡ್ ಡಾಕ್ಟರ್. ನೀವು ಆ ಡಾಕ್ಟರ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ಆ ಭಯ್ಯ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ. ಸ್ವಲ್ಪ ಡೋಂಟ್ ಟಾಕ್ ರಬೇಶ್. ಆ ಡಾಕ್ಟರ್ ನನ್ನ ಕಡೆಯವ್ರಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಮಹಿಳಾ ಸಂಘದ ಮೆಂಬರ್ಸ್ಗೆಲ್ಲ
ಆ ಡಾಕ್ಟರ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಟ್ರೀಟ್ಮೆಂಟ್ಗೆ ಅಂತ ಹೋಗ್ಲಿ ಆಗ ಗೊತ್ತಾಗುತ್ತೆ. ಲೇ ಯಾರ್ಯಾಕೆ ಹೋಗ್ಬೇಕು, ನಾನೇ ಹೋಗ್ತೀನಿ. ಪಲ್ಲು ಅವ್ರು ಹೇಳಿದ್ರು ಕುಂಬಳಕಾಯಿ ಥರ ಇರೋ ನಿಮ್ಮ ಮುಖನ ನೈಸ್ ಮಾಡಿ 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 ನೈಸ್ ರೋಡ್ ಮಾಡ್ತೀನಿ ಅಂತ. ಟ್ರ್ಯಾಕ್ಟರ್ ಲಾರಿನೆಲ್ಲ ಬಿಡ್ತಾರಂತ. ಹೋಗಿ ಹೊರಗಡೆ ಹೋಗಿ. ಹೋಗಿ, ನಿಮ್ಗಲ್ಲಿ ಕಾದಿದೆ. ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕೋಳಿ ನಾನೆಲ್ಲಿ ಸಣ್ಣ ಆಗ್ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚಿಗೆ ಈ ರೀತಿ ಟಾಕ್ ಮಾಡ್ತಾ ಇದ್ದಾಳೆ. ನಾನು ಈಗಲೇ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾಳೆ ಅವ್ರ ಕ್ಲಿನಿಕ್ಗೆ ಹೋಗ್ತೀನಿ. ಏನು ಯಜಮಾನ್ರೆ, ಬಾ. ನಿಮ್ಮ ಹೆಂಡ್ರವ್ಗೆ ಏನಾದ್ರು ಬುದ್ಧಿ ಇದೆಯಾ ಅಂತ? ಲೇ ಚಂಪಚಮಲೆ, ಅವ್ರಿಗೆ ಬುದ್ಧಿ ಇದೆಯೋ ಅಥವಾ ಇಲ್ವೋ ಅಂತ ಕಂಡು ಹಿಡಿಬೇಕು ಅಂತಾನೆ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಚರ್ಚೆ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದು ಹೋಗಬೇಡ. ಊರಂದ್ರೆ ಯಾವ ಡಾಕ್ಟರ್ ಇಲ್ವಾ? ಆ ಡಾಕ್ಟರ್ ಪಿಳ್ಳ ಯಾತ್ರನೇ ಹೋಗ್ಬೇಕಾಗಿತ್ತ ಅವರು. ಇವ್ರು ಯಾಕೆ ಅವನ ಹತ್ರ ಹೋದ್ರಂತೆ? ಕುಂಬಳಕಾಯಿ ತರ ಆಗಿರೋ ಅವ್ರ ಕೆನ್ನೆನ ನೈಸ್ ರೋಡ್ ನೈಸ್ ಮಾಡ್ತಾರಂತೆ, ಅದಕ್ಕೆ ಹೋಗಿದ್ದಾರೆ. ಮಗಪಾತೆ ಅಲ್ಲ, ಇವ್ರು ಕೆನ್ನೆ ಕುಂಬಳಕಾಯಿ ಥರ ಆದ್ರೇನು, ನೈಸ್ ರೋಡ್ ಥರ ಆದ್ರೇನು, ಅದರಿಂದ ನನಗೆ ಬರೋ ಭಾಗ್ಯನಾದ್ರೂ ಏನು ಅಂತ ಒಟ್ಟಿನಲ್ಲಿ ನನ್ನ ಬುಡುಕ್ ಬರ್ದೇ ಇದ್ರು ಸಾಕು ಕಣೆ ಅಷ್ಟೇ. ಅಣ್ಣಯ್ಯ, ನಾನು ಡಾಕ್ಟರ್ ಪಿಳ್ಳಯ್ಯ ಅವ್ರನ್ನ ಮೀಟ್ ಮಾಡ್ಬೇಕು ಅಂತಿದ್ದೀನಿ. ನಿನಗೆ ಏನು ದೊಡ್ಡ ರೋಗ ಬಂದಿದೆ ಅಂತ ಅಯ್ಯಪ್ಪನ ಮೀಟ್ ಮಾಡ್ತೀಯ? ನಾನು ನಮ್ಮ ಯಜಮಾನ್ರ ಲೆವೆಲ್ಗೆ ಮ್ಯಾಚ್ ಆಗ್ತಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟಿಪ್ಸ್ ತಗೊಳ್ಳೋಣ ಅಂತಿದ್ದೀನಿ. ಏನು ಅವನಿಗೆ ನೀನು ಮ್ಯಾಚ್ ಆಗ್ತಾ ಇಲ್ವೋ, ನೀನೇ ಅವನಿಗೆ ಮ್ಯಾಚ್ ಆಗ್ತಾ ಇಲ್ವೋ, ಭಗವಂತನಿಗೆ ಗೊತ್ತು ಕಣೆ. ದೇವರು ಕೊಟ್ಟ ತಂಗಿ. ಆದರೆ ಒಂದಂತೂ ಸತ್ಯ, ನಿಮ್ಮಿಬ್ರು ಜೋಡಿನೇ ಮ್ಯಾಚ್ ಅಲ್ಲ. ನಾನು ಮಾತಾಡ್ತಿರೋದು ಹೈಟ್ ಬಗ್ಗೆ, ಅದ್ರ ಬಗ್ಗೆ ಟಿಪ್ಸ್ ತಗೊಳ್ಳೋಣ ಅಂತ ಇರೋದು. ಬೆಳೆ ವಯಸ್ಸಿನಲ್ಲೇ ಬೆಳಿಲಿಲ್ಲ, ಇನ್ನು ಈ ವಯಸ್ಸಲ್ಲಿ ಏನು ಬೆಳಿತೀಯ? ಡಾಕ್ಟ್ರೇ, ಇನ್ನು ಎಷ್ಟು ಹೊತ್ತು ಈ ಟ್ರೀಟ್ಮೆಂಟು? ಕೆನ್ನೆ ಸಣ್ಣ ಆಗಬೇಕು, ದೇಹದಲ್ಲಿ ಶಾಖ ಉತ್ಪತ್ತಿ ಆಗಬೇಕು. ಆದರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದೆಯಲ್ಲ. ಅಲ್ಲ, ನಾನು ಹೆಣ್ಣು ಮಕ್ಕಳಿಗೆ ಈ ಥರ ಕೆನ್ನೆನ ಉಜ್ತಾ ಇದ್ರೆ ಶಾಖ ಉತ್ಪತ್ತಿ ಆಗಬೇಕಲ್ಲ ದೇಹದಲ್ಲಿ, ನಿಮಗಾಗ್ತಾ ಇಲ್ವಾ? ಅಲ್ಲ, ನನಗೆ ಆಗ್ತಾ ಇಲ್ಲ. ಆಕ್ಚುಲಿ ಇದುವರೆಗೂ ನನ್ನ ಹಬಿಗೆ ನಾನು ಕೆನೆನ ಟಚ್ ಮಾಡಕ್ ಬಿಟ್ಟಿಲ್ಲ. ನೀವೇ ಫಸ್ಟ್ ಪರ್ಸನ್ ನನ್ನ ಕೆನೆನ ಟಚ್ ಮಾಡಿದ್ದು. ನೀವು ಹೀಗೆಲ್ಲ ಮಾತಾಡಬಾರ್ದು. ಐ ಆಮ್ ಎ ಡಾಕ್ಟರ್, ಯು ಆರ್ ಎ ಪೇಷಂಟ್, ಯು ನೋ. ಜಸ್ಟ್ ಕೀಪ್ ಕ್ವೈಟ್ ಅಂಡ್ ಕ್ಲೋಸ್ ಯುವರ್ ಐ. ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದೆ. ಹಾಗಾದ್ರೆ ಈ ಕ್ರೀಮ್ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ, ಬೇರೆ ಕ್ರೀಮ್ ಅನ್ಸುತ್ತೆ. ಏ ಚಂಪಾ, ನನ್ನ ಸೊಸೆ ಆಕೆ ಮೂತಿರೋ ಅಂತ ಊದಿಸ್ಕೊಂಡು ಕೂತಿದ್ದಾಳೆ. ಕೆನ್ನೆ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಅಲ್ಲೇನ್ ಕತೆ ಆಯ್ತೋ ಏನೋ, ಅದಕ್ಕೆ ಮೂತಿನ ಅಂತ ಊದಿಸ್ಕೊಂಡು ಕೂತಿದ್ದಾರೆ. ಇನ್ನೊಂದ್ಸಲ ಆ ಡಾಕ್ಟರ್ ವಿಷಯನ ನನ್ನ ಮುಂದೆ ತೆಗಿಬೇಡ. ಡಾಕ್ಟರ್ ಅಲ್ಲ, ಟ್ರೈನಿಂಗ್ ಡಾಕ್ಟರ್. ನಾನ್ ಹೇಳ್ದಾಗ ನಂಬಿರ್ಲಿಲ್ಲ, ಇವಾಗ ಗೊತ್ತಾಯ್ತಾ? ಅದು ಹಾಗೇನೆ ಕಣೆ, ಸ್ವಂತ ಅನುಭವಕ್ಕೆ ಬಂದಾಗಲೇ ಅವನ ಯೋಗ್ಯತೆ ಏನು ಅಂತ ಗೊತ್ತಾಗೋದು. ಆ ಗೂಬೆ ನನ್ನ ಮಗ ನನ್ನ ತಲೆನೋವನ್ನ ಯಾಕೆ ವಾಸಿ ಮಾಡ್ದ? ಅದೇ ಗೊತ್ತಾಗ್ತಿಲ್ಲ. ಅದೇ ಬನ್ನಿಮ್ಮ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮ ಮನೆಗೆ ಸೋಫಾ ತಂದು ಹಾಕಿರೋದು ಕಂಡವಳು ಕೂತ್ಕೊಳ್ಳಿ ಅಂತಾನೆ. ಜಾಜಿಯವ್ರೆ, ಡಾಕ್ಟರ್ ಪಿಳ್ಳಯ್ಯನ ಮೀಟ್ ಮಾಡಕ್ ಹೋಗಿದ್ರಲ್ಲ, ಏನಾಯ್ತು? ಪ್ರಾಬ್ಲಮ್ನ ಫೇಸ್ ಮಾಡೋ ಹಾಗಾಯ್ತು. ನಿಮ್ಗೇನು ಆಗಿಲ್ಲ ತಾನೆ? ಅಲ್ಲೇ ಇದ್ದಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಆ ಡಾಕ್ಟ್ರು ಯಾವ್ದೋ ಒಂದು ಕ್ರೀಮ್ ತರ್ತೀನಿ ಅಂತ ಆ ಕಡೆ ಹೋದ. ಇದೇ ಚಾನ್ಸ್ ಅಂತ ಅಲ್ಲಿಂದ ಎಸ್ಕೇಪ್ ಆದ. ಅದೇ ನಾನ್ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ್ಲೂ ಆ ಡಾಕ್ಟರ್ ಹೀಗೆ ಮಾಡ್ದ. ಏನ್ ಮಾಡ್ದ? ಯಾವ್ದೋ ಒಂದು ಕ್ರೀಮ್ ತಗೊಂಡು ನನ್ನ ಸೊಂಟಕ್ಕೆ ಹಚ್ದ. ಆಗ್ಲೇ ಗೊತ್ತಾಯ್ತು ಆ ಡಾಕ್ಟರ್ ಸರಿಗಿಲ್ಲ ಅಂತ. ಇತ್ತೀಚೆಗೆ ಇಂಥ ಡಾಕ್ಟರ್ಗಳು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ಅಲ್ಲ, ಡಾಕ್ಟರ್ ಪ್ರೊಫೆಷನ್ಗೆ ಒಂದು ಎಥಿಕ್ಸ್ ಬೇಡವಾ, ಒಂದು ಗೌರವ ಬೇಡವಾ? ಜಾಜಿ ಅವರೇ, ಇದನ್ನ ನಾವು ನಮ್ಮ ಮಹಿಳಾ ಸಂಘದ ಪ್ರಾಜೆಕ್ಟ್ ಆಗಿ ತಗೊಂಡು ಇಂಥವ್ರ ವಿರುದ್ಧ ಯಾಕೆ ಪ್ರೊಟೆಸ್ಟ್ ಮಾಡಬಾರ್ದು? ಅಲ್ಲ, ಡಾಕ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕಲ್ಲ. ಅಯ್ಯೋ, ಮೊನ್ನೆ ಯಾವುದೋ ಒಬ್ಬ ಡಾಕ್ಟ್ರು ಒಂದು ಲೇಡಿಗೆ ಗುಳಿಗೆಗಳನ್ನ ಕೊಟ್ಟಂತೆ. ಅವಳು ಆ ಗುಳಿಗೆಗಳನ್ನ ನುಂಗಿದ ತಕ್ಷಣ ಡಾಕ್ಟ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳೋದಿಕ್ ಶುರು ಮಾಡ್ಬಿಟ್ಲಂತೆ. ಸೂಪರ್ ಐಡಿಯಾ. ಇದೇ ಗುಳಿಗೆ ಕೇಸ್ನ ಇಟ್ಕೊಂಡು ಈ ಡಾಕ್ಟರ್ನ ಬೆಂಡೆತ್ತಿದ್ರೆ ಹೇಗೆ? ನೀವು ಆ ಡಾಕ್ಟರ್ನ ಬೆಂಡೆತ್ತೀನಿ ಅನ್ನೋ ಹಾಗಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಮಾಡಿದ್ದೆ ಆದ್ರೆ ಆ ಡಾಕ್ಟ್ರು ದಾರಿಗೆ ಬರ್ತಾನೆ. ಯಾಕೆ ನನ್ನ ಮುದ್ದೆ ತಲೆ ಮೇಲೆ ಮುಟ್ಟುತ್ತಾ ಇದೆಯಾ? ರೀ, ನಾನು ಡಾಕ್ಟರ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಏನ್ರಿ ನಿಮ್ ಕೃಷ್ಣ ಲೀಲೆ? ಯಾವ ಕೃಷ್ಣಲಿನೂ ಇಲ್ಲಮ್ಮ. ನಾನ್ ಡಾಕ್ಟ್ರು ಅವ್ರ ಪೇಷಂಟು. ನಾನ್ ಟ್ರೀಟ್ಮೆಂಟ್ ಕೊಡೋದನ್ನ ನೋಡಿ ನೀನ್ ಈ ತರ ಎಲ್ಲ ಅಂದ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಎಷ್ಟು ಜನ ಹುಡುಗಿರು ನನ್ನ ಟ್ರೀಟ್ಮೆಂಟ್ಗೋಸ್ಕರ ತಾ ಮುಂದೆ ನಾ ಮುಂದೆ ಅಂತ ಕ್ಯೂನಲ್ಲಿ ನಿಂತು ಬರ್ತಾರೆ, ಗೊತ್ತೇನಮ್ಮ? ನಿಮ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರೀ ಹೆಣ್ಮಕ್ಳೆ ಯಾಕೆ ಬರ್ತಾರೆ ಅಂತ. ಯಾಕೆ ಅಂದ್ರೆ ಐ ಆಮ್ ಎ ಲೇಡಿ ಸ್ಪೆಷಲಿಸ್ಟ್.
ಲೇಡೀಸ್ ಟೈಲರ್ ತರ ಲೇಡೀಸ್ ಸ್ಪೆಷಲಿಸ್ಟಾ ನೀವು? 100% sure. ಡಾಕ್ಟ್ರೆ ನಾನೇ ಪೇಷಂಟು ನೆನ್ಪಿದ್ಯಾ? ಆಕ್ಚುಲಿ ಏನ್ ಪ್ರಾಬ್ಲಮ್ಗೆ ಅಂತ ಬಂದಿದ್ರೆ ಹೇಳಿ ನೀವು? ನಿನ್ ಕೆನ್ನೆ ಸಿಕ್ಕಾಪಟ್ಟೆ ದಪ್ಪ ಇದೆ, ಇದನ್ನ ನೈಸ್ ಮಾಡಿ ಮಾಡಿ ನೈಸ್ ರೋಡ್ ತರ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ಪೇಷಂಟ್. ಅವತ್ತು ಕ್ರೀಮ್ ಹಾಕಿ ಇನ್ನೂ ನೈಸ್ ಮಾಡೋದಿತ್ತು, ಅಷ್ಟು ಬೇಗ ಎಸ್ಕೇಪ್ ಆಗ್ಬಿಟ್ರಲ್ಲ ಅವ್ರೇಲ್ವಾ? ಡಾಕ್ಟ್ರೆ ಯಾವ ಟ್ರೀಟ್ಮೆಂಟ್ ಅದು? ಅದು ನೈಸ್ ಟ್ರೀಟ್ಮೆಂಟ್ ಅಮ್ಮ. ಅದು ನಿನಗೆ ಗೊತ್ತಾಗೋದಿಲ್ಲಮ್ಮ. ಪೇಷಂಟ್ ಮುಂದೆ ಹೊಡಿಬೇಡ, ಸುಮ್ಮನೆ ನಿಂತ್ಕೊಳ್ಳಮ್ಮ. ನೀವು ನನಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟೇ ಇಲ್ಲ. ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಿನ್ ಕೆನ್ನೆಗೆ ಏನಾಗಿದೆಯಮ್ಮ? ದೊಡ್ಡ ರೋಗ ಚೆನ್ನಾಗೇ ಇದೆಯಲ್ಲಮ್ಮ, ನೈಸ್ ನೋಡ್ತಾರ ನನ್ನ ಬಂಗಾರಿ. ಡಾಕ್ಟ್ರೆ ಅವತ್ತು ನಮ್ ಗುಳಿಗೆ ಕೊಟ್ರಲ್ಲ, ಆ ಗುಳಿಗೆ ತಗೊಂಡಾಗಿಂದ ನಂಗೆ ನಿದ್ದೆನೇ ಬರ್ತಾ ಇರ್ಲಿಲ್ಲ. ಅಕಸ್ಮಾತ್ ನಿದ್ದೆ ಬಂದ್ರೆ ಆ ಕನ್ಸಲ್ಲಿ ನೀವೇ ಬರ್ತಾ ಇದ್ರಿ. ನನ್ಗೆ ನೈಸ್ ಮಾಡ್ತಾ ಮಾಡ್ತಾ ನನ್ ಜೊತೆ ಪ್ರೀತಿಯಿಂದ ಟಾಕ್ ಮಾಡ್ತಾ ಇದ್ರಿ. ಸಾಕು ಸುಮ್ಮೀರಮ್ಮ, ಈ ತರ ಎಲ್ಲ ಮಾತಾಡ್ತೀಯಲ್ಲ, ನಾಚಿಕೆ ಒಂದ್ ಚೂರು ಆಗದೇ ಇಲ್ವಾ? ಹಲೋ ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ನಾನಾ ಈ ಡಾಕ್ಟರ್ ಹೆಂಡತಿ ಹೇಮಾವತಿ ಅಂತ. ಓ ಮೈ ಗಾಡ್, ಎಷ್ಟು ಪುಣ್ಯ ಮಾಡಿದ್ರಿ ನೀವು. ಈ ಡಾಕ್ಟರ್ ಎಂಥ ರಸಿಕರು ಗೊತ್ತಾ? ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಯಾವುದೋ ಲೋಕ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರೆ ನಿಜ ಹೇಳಿ, ನಿಮ್ಮ ಹೆಂಡತಿಗಿಂತ ನಾನೇ ಬ್ಯೂಟಿಫುಲ್ ಆಗಿಲ್ವಾ? ಇಲ್ಲ ಅಂತ ಯಾವ ಬಾಯಲ್ಲಿ? ಸರಿ, ಹಾಗಾದ್ರೆ ಇವಳ ಬಿಟ್ಬಿಟ್ಟು ನನ್ನನ್ನ ಮ್ಯಾರೇಜ್ ಆಗಿ. ಏನ್ ಹೇಳ್ತಿದ್ದೀರಮ್ಮ? ನನ್ನನ್ನ ನೀವು ಮ್ಯಾರೇಜ್ ಆಗದೆ ಇವಳ ಜೊತೆ ಸಂಸಾರ ಮಾಡೋದಕ್ಕೆ ನಾನು ಬಿಡಲ್ಲ. ಈಗಲೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮ್ಯಾರೇಜ್ ಆಗಲ್ಲ. ಏನಮ್ಮ ನನ್ ಗಂಡನ ಕ್ಲಿನಿಕ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ, ನಿನ್ಗೊಂದ್ ಚೂರು ಏನು ಅನ್ಸೋದೇ ಇಲ್ವಾ? ಯಾಕೆ ಅನ್ಸ್ಬೇಕು? ಈಗ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಕಪಾಳಕ್ಕೆ ಎರಡು ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬನ್ರಿ. ನೀವತ್ತು ನನ್ನ ಸೊಂಟ ರಿಪೇರಿ ಮಾಡಿದ್ರಲ್ಲ, ಹಾಗೆ ಇನ್ನೊಂದ್ಸಲಿ ರಿಪೇರಿ ಮಾಡ್ತೀರಾ? ನೀವತ್ತು ಗುಳಿಗೆ ಕೊಟ್ಟಿದ್ರಲ್ಲ, ಆ ಗುಳಿಗೆ ತಗೊಂಡ್ಮೇಲೆ ನನಗೆ ನಿಮ್ದೇ ಚಿಂತೆ ಆಗ್ಬಿಟ್ಟಿದೆ. ಏನೇನು ಗುಳಿಗೆ ಕೊಟ್ಟೆ? ಕೊಟ್ಟಿದ್ರಿ, ಮರ್ತು ಹೋಗ್ಬಿಟ್ಟಿದ್ದೀರಾ. ಹೇಗೋ ನಂಗೆ ಮದ್ವೆ ಆಗಿಲ್ಲ, ನೀವ್ಯಾಕೆ ನನ್ನ ಮದ್ವೆ ಆಗ್ಬಾರ್ದು? ಏನ್ರಿ ಯಾವ ಜೊತೆಗೂ ಲಲ್ಲೆ ಹೊಡಿತಿದ್ದೀರಲ್ಲ, ಏನ್ ಕತೆ ಅಂತೀನಿ? ಯಾವ ದಾಸಿ ಅಂತೀನಿ? ನಾನ್ ಯಾವ ದಾಸಿನ? ಇವ್ರ ಹೆಂಡತಿ. ನಿಮ್ಮ ಮಂಗ್ಲಾರ್ತಿ ಅಂತ ಹೋಗಿ ಹೋಗಿ ಎಂತವಳ ಕಟ್ಕೊಂಡಿದ್ಯಾ? ಅವಳನ್ನ ಬಿಟ್ಟಾಕಿ ನನ್ ಜೊತೆ ಬಾ, ಇಬ್ರು ಬಾಂಬೆ ಓಡೋಗಿ ಮದ್ವೆ ಆಗಲ್ಲ. ಬಾ. ಬಿಡೆ ಬಿಡೆ, ನನ್ ಗಂಡನ್ ಕೈ ಬಿಡೆ. ನನ್ ಗಂಡನ್ ಕೈ ಹಿಡ್ಕೊಂಡು ಹೋಗ್ತಿಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಇದ್ರಲ್ಲಿ ನಂದೇನ್ ತಪ್ಪಿದೆ? ಈ ಭಯ ನನಗೆ ಕೊಟ್ಟ ಟ್ರೀಟ್ಮೆಂಟ್ ಇಂದ ನಂಗೆ ಇನ್ನೆಲ್ಲಿ ಮನ್ಸಾಗದ. ಕೇಳು. ಏನ್ರಿ ನನಗೇನು ಗೊತ್ತಿಲ್ಲಮ್ಮ. ಏನು ಗೊತ್ತಿಲ್ವಾ? ಈಗ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿನ್ ಸೊಂಟ ಮುರಿಬೇಕಾಗುತ್ತೆ. ನಮಸ್ಕಾರ ಸರ್, ಅಂತೂ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಲ್ಲ ಸರ್. ನಮಸ್ಕಾರ ಡಾಕ್ಟ್ರೇ. ಯಾರ ತಾಯಿ ನೀವು? ನನ್ನ ಮರ್ತ್ಬಿಟ್ರಾ? ಕಾಲು ಅಂದಿದ್ದಕ್ಕೆ ಮೊಣಕಾಲೆಲ್ಲ ಒತ್ತಿ 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 ನೋವಾಸಿ ಮಾಡಿದ್ರಲ್ಲ. ಅಯ್ಯೋ, ಈಗ ಯಾಕ ಮೊಣಕಾಲಿನ ವಿಷಯ ಬಿಡಿ. ಮೊನ್ನೆ ಒಂದು ಗುಳಿಗೆ ಕೊಟ್ರಲ್ಲ, ಆ ಗುಳಿಗೆ ತಗೊಂಡ್ಮೇಲೆ ಮತ್ತೆ ಅದೇ ಟ್ರೀಟ್ಮೆಂಟ್ ಬೇಕು ಅಂತ ಆಸೆ ಆಗ್ತಾ ಇದೆ. ಇಲ್ಲಿ ಯಾರೂ ಇಲ್ಲ, ಕೊಡ್ತೀರಾ? ನೀನ್ಯಾರ ತಾಯಿ? ಇದೇನು ಹೀಗೆ ಕೇಳ್ಬಿಟ್ರಿ? ಅವತ್ ನನ್ ಬೆನ್ನೋವು ಅಂತ ಬಂದಾಗ ನನ್ ಬೆನ್ ಮೇಲೆ ಅದ್ ಯಾವ್ದೋ ಆಯಿಲ್ ಹಾಕಿ ದಬ್ಬ ದಬ್ಬ ಅಂತ ಗುಟ್ಟಿ ನನ್ ಬೆನ್ನ ನೆಟ್ಟಗೆ ಮಾಡ್ಬಿಟ್ರಲ್ಲ. ಅಯ್ಯೋ, ಈಗ ಯಾಕ ಬೆನ್ನು ದಬದಬದ ವಿಷಯ ಬಿಡಿ. ನನ್ನ ಹೆಂಡ್ರು ಬಂದು ನನ್ ಯಾಕ ಮಗ ವಾಚರ್ಸು ಮುಂಚೆ ದಯವಿಟ್ಟು ಜಾಗ ಖಾಲಿ ಮಾಡ್ಬಿಟ್ರಮ್ಮ. ನೀವ್ ಯಾಕೆ ನನ್ನ ಮದ್ವೆ ಆಗ್ಬಾರ್ದು? ನಾನು ನಿಮ್ಮ ಮದುವೆ. ರಾಮ್ ರಾಮ ರಾಮ್ ರಾಮ. ನೀವು ಆ ಗುಳಿಗೆ ಕೊಟ್ಟು ನನ್ನ ಮನಸ್ಸು ಕದ್ಬಿಟ್ಟೆ. ನನಗ್ ಗೊತ್ತು ಆ ಗುಳಿಗೆ ಕೊಟ್ಟಿದ್ದು ನನ್ನ ಮದ್ವೆ ಆಗಕ್ಕೆ ಅಂತ. ಜಾಗ ಬಿಡ್ರಿ, ಅವರು ಒಂದು ನನಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ನೀ ಸ್ವಲ್ಪ ನಿಂತ್ಕೊಳ್ರಿ. ಅವ್ರು ನನ್ನ ಮದ್ವೆ ಮಾಡ್ಕೊಂಡ ನಂತರ ನನ್ನ ಬಿಟ್ಟು ಯಾರಿಗೂ ಟ್ರೀಟ್ಮೆಂಟ್ ಮಾಡಲ್ಲ. ಕಾಪಾಡಬೇಕು. ಯಾಕ್ರಿ ಡಾಕ್ಟ್ರೆ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರ ಅಂತ ಏನಾಯ್ತು ಈಗ? ಈ ಪಿಳ್ಳಯ್ಯ ಎಷ್ಟು ಒಳ್ಳೆ ಡಾಕ್ಟರ್ ಅಂತ
ಅಂತ ನಿಮ್ಗೆ ಗೊತ್ತಿದೆಯಲ್ಲ ಪಾಂಡುರಂಗ ಅವ್ರೆ. ಗೊತ್ತಿದೆ ಅಂದ್ರೆ ನಿಮ್ಮಂತವ್ರು ಲಕ್ಷಕ್ಕೊಬ್ರು ಸಿಕ್ಕಲ್ಲ ಅಂತೀನಿ. ಮತ್ತೆ ಅಂಥದ್ರಲ್ಲಿ ಜನಗಳೆಲ್ಲ ಯಾಕೆ ನನ್ನ ತಪ್ಪು ತಿಳ್ಕೊಳ್ತಾರೆ? ಅದು ನೋಡಿ ಡಾಕ್ಟ್ರೆ, ಏನಾಗಿದೆ ಗೊತ್ತಾ, ಜನಗಳು ಅಂದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದ್ ಥರದ ಕಾಯಿಲೆ ಇರುತ್ತೆ. ಆ ಎಲ್ಲಾ ಕಾಯಿಲೆಗಳಿಗೂ ನೀವು ಒಬ್ಬರೇ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೊರಟಿದ್ರಲ್ಲ, ಹಾಗಾಗಿ ಹೀಗಾಗಿರ್ಬೇಕು ಅಂತ ನನ್ನ ಅನಿಸಿಕೆ. ಅಯ್ಯೋ, ಅದು ಹಾಗಲ್ಲ ಪಾಂಡುರಂಗ ಅವ್ರೆ. ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಜಾಜಿ ಚಂಪ ಎಲ್ಲ ನನ್ನ ಮದುವೆ ಆಗು ಅಂತ ನಾನು ಹಿಂದೆ ಬಿದ್ದುಬಿಟ್ಟಿದ್ದಾರೆ ಪಾಂಡುರಂಗ ಅವರೇ. ಯಾರಿಗುಂಟು ಯಾರಿಗಿಲ್ಲ, ಕಣ್ಣು ಮುಚ್ಕೊಂಡು ಅವ್ರೆಲ್ಲರನ್ನು ಮದುವೆ ಆಗ್ಬಿಡ್ರೆ. ಡಾಕ್ಟ್ರೆ ಎಲ್ಲಿದ್ದೀರಾ? ಯಾವಾಗ ನನ್ನ ಮದುವೆ ಆಗ್ತೀರಾ? ಚಂಪಾ, ಡೋಂಟ್ ಡಾಕ್ಟರ್ ಅಭಿಷ್. ಡಾಕ್ಟ್ರು ನನ್ನನ್ನು ಮ್ಯಾರೇಜ್ ಆಗ್ತಾರೆ. ಸುಮ್ಮನೆ ಇದೆಯಲ್ಲ, ಬಿಡಿಸ್ತಾ ಇದ್ದೇನಾ? ಅಭಿ, ನೀವು ಸೈಲೆಂಟ್ ಆಗಿ ನೋಡಿ. ಈಗ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಕಮಾನ್ ಚಾಯ್. ವಿಚಾರಿಸ್ದೆ, ಕೊಟ್ಟಿದ್ದ ಸತ್ತೋಗವನೆ ಅಂತ ಗೊತ್ತಾಯ್ತು. ಆ ಸರ್ಟಿಫಿಕೇಟ್ ಯಾಕೆ ವೇಸ್ಟ್ ಮಾಡುಮ ಅಂತ ನಾನೇ ಡಾಕ್ಟರ್ ಪಿಳ್ಳಯ್ಯ ಆಗಿ ಕಾಸು ಮಾಡುಮ ಅಂತ ನೀನು ಓಪನ್ ಮಾಡಿದ್ನಿ. ಅಲ್ಲಿಗೆ ನೀನು ಡೂಪ್ಲಿಕೇಟ್ ಡಾಕ್ಟ್ರು ಅಂತ ಆಯ್ತು. ನನ್ನ ತಲೆನೂ ಹೇಗೆ ವಾಸಿ ಮಾಡ್ದೆ? ಅದೇ ಕವ್ವ, ನಂಗೂ ಆಶ್ಚರ್ಯ. 4-5 ಎಣ್ಣೆನ ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ತಿಕ್ಕದ್ನೆ, ಕೊಡತೋ ನಿಮ್ಮ ತಲೆ ಸರಿ ಹೋಗ್ಬಿಡೋದೆ. ಇದೇ ಕೊನೆ ಕಣ, ನಿನ್ನ ಪಾಡಿಗೆ ನೀನು ಹಳ್ಳಿಗೆ ಹೋಗ್ತಾ ಇರಬೇಕು, ಅಲ್ಲಿ ಹೊಲನ ಉತ್ಕೊಂಡು ಬಿತ್ಕೊಂಡಿರ್ಬೇಕು. ಆಗಿದ್ರೆ ಮಾತ್ರ ನೀನು ಬಚಾವಾಗ್ತೀಯ. ಇನ್ನೊಂದು ಸಲ ಈ ಡಾಕ್ಟರ್ ಕೋಟ್ ಹಾಕೊಂಡು ಸಿಟಿ ಕಡೆ ಏನಾದರೂ ಬಂದು ನೀನು ಬದುಕಿದ್ದಾಗಲೇ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಡ್ತೀನಿ.